ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಪಾಠ 8 ನನ್ನ ದೇವರು. ಸೊ ಲಾಸ್ಟ್ ಅಭ್ಯಾಸ, ಲಾಸ್ಟ್ ಎಕ್ಸರ್ಸೈಸ್. ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಸೂರ್ಯ, ಚಂದ್ರ, ಗುಡ್ಡ, ನಕ್ಷತ್ರ. ಸೂರ್ಯ, ಚಂದ್ರ, ಗುಡ್ಡ, ನಕ್ಷತ್ರ. ಸೊ ಈ ಗುಂಪಿಗೆ ಸೇರಿದ ಪದ ಯಾವುದು? ಗುಡ್ಡ. ಯಾವುದು? ಗುಡ್ಡ. ಓಕೆ. ಸೆಕೆಂಡ್ ಪ್ರಶ್ನೆ, ಬೆಳಕು, ಗಾಳಿ, ನೀರು, ರೈತ. ಸೊ ಈ ಗುಂಪಿಗೆ ಸೇರದ ಪದ ಯಾವುದು? ರೈತ. ಯಾಕಂದ್ರೆ ಇಲ್ಲಿ ನೋಡಿ, ಸೂರ್ಯ, ಚಂದ್ರ, ನಕ್ಷತ್ರ ಇವು ಮೂರು ಆಕಾಶದಲ್ಲಿ ಬರುವಂತ ವಸ್ತು. ಗುಡ್ಡ ಬೇರೆನೆ ಆಗುತ್ತೆ, ಗುಡ್ಡ ಬರುವುದು ಭೂಮಿ ಮೇಲೆ. ಸೊ ಹೀಗಾಗಿ ಇದು ಈ ಗುಂಪಿಗೆ ಇದು ಸೇರುವುದಿಲ್ಲ, ಅದಕ್ಕೆ ಇದು ಹೊರಗೆ. ಇಲ್ಲಿ ಸೆಕೆಂಡ್ ಪ್ರಶ್ನೆಯಲ್ಲಿ ಬೆಳಕು, ಗಾಳಿ, ನೀರು ಒಂದೇ ಇದರಲ್ಲಿ ಬರ್ತವೆ, ಆದ್ರೆ ರೈತ ಈ ಗುಂಪಿಗೆ ಸೇರುವುದಿಲ್ಲ. ಆದ್ದರಿಂದ ಸೊ ಗುಂಪಿಗೆ ಸೇರದ ಪದ ಯಾವುದು? ರೈತ. ನೆಕ್ಸ್ಟ್, ಮಾದರಿಯಂತೆ ಪದ ಬರೆ. ಇಲ್ಲಿ ಕೊಟ್ಟ ಹಾಗೆ ಬರಿಬೇಕು. ಬೆಟ್ಟ, ಗುಡ್ಡ, ತಂದೆ, ತಾಯಿ, ಕಾಡು, ಮೇಡು, ಬಂಧು, ಬಳಗ. ಮತ್ತೊಂದ್ಸರಿ, ಬೆಟ್ಟ, ಗುಡ್ಡ, ತಂದೆ, ತಾಯಿ, ಕಾಡು, ಮೇಡು, ಬಂಧು, ಬಳಗ. ಸೊ ಇವು ಮಾದರಿಯಂತೆ ಇರಬೇಕು. ಬೆಟ್ಟ, ಗುಡ್ಡ, ತಂದೆ, ತಾಯಿ, ಕಾಡು, ಮೇಡು, ಬಂಧು, ಬಳಗ. ನೆಕ್ಸ್ಟ್, ಇಲ್ಲೊಂದು ಕತೆ ಕೊಟ್ಟಿದ್ದಾರೆ ಚಿಲ್ಡ್ರನ್. ಆ ಕತೆಗಳನ್ನು ಓದಿ ನೀವೇನು ಮಾಡಬೇಕು? ಈ ಪ್ರಶ್ನೆಗಳನ್ನು ನೀವು ಬರಿಬೇಕು. ನಾನೊಂದ್ಸರಿ ಓದ್ತೇನೆ ಕತೆ. ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬಲೆ ಬೀಸಿದನು. ಹಕ್ಕಿಗಳು ಕಾಳುಗಳನ್ನು ನೋಡಿದವು. ಆಸೆಯಿಂದ ಕಾಳು ತಿನ್ನಲು ಹೋದವು. ಕೆಲವು ಬಲೆಯಲ್ಲಿ ಸಿಕ್ಕಿಕೊಂಡವು. ಚಿವ್ ಚಿವ್ ಎಂದು ಕೂಗಿಕೊಂಡವು. ಕೂಡಲೇ ಒಂದು ಉಪಾಯ ಮಾಡಿದವು. ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಅನಂತರ ಬೇರೆಡೆಗೆ ಹೋಗಿ ಉಪಾಯವಾಗಿ ಬಲೆಯಿಂದ ಹೊರ ಬಂದವು. ಮತ್ತೊಂದ್ಸರಿ, ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬಲೆ ಬೀಸಿದನು. ಹಕ್ಕಿಗಳು ಕಾಳುಗಳನ್ನು ನೋಡಿದವು. ಆಸೆಯಿಂದ ಕಾಳು ತಿನ್ನಲು ಹೋದವು. ಕೆಲವು ಬಲೆಯಲ್ಲಿ ಸಿಕ್ಕಿಕೊಂಡವು. ಚಿವ್ ಚಿವ್ ಎಂದು ಕೂಗಿಕೊಂಡವು. ಕೂಡಲೇ ಒಂದು ಉಪಾಯ ಮಾಡಿದವು. ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಅನಂತರ ಬೇರೆಡೆಗೆ ಹೋಗಿ ಉಪಾಯವಾಗಿ ಬಲೆಯಿಂದ ಹೊರ ಬಂದವು. ಪ್ರಶ್ನೆ 1, ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು? ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು? ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು. ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು.
ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು? ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು? ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಓಕೆ ಚಿಲ್ಲ, ಅರ್ಥ ಆಯ್ತು ಎಲ್ಲ? ಸೊ ಮತ್ತೊಂದ್ಸರಿ ಓದ್ತೇನೆ ನೋಡಿ ಕತೆ. ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಕಾಳು ಚೆಲ್ಲಿ ಬಲೆ ಬೀಸಿದನು. ಹಕ್ಕಿಗಳು ಕಾಳುಗಳನ್ನು ನೋಡಿದವು. ಆಶೆಯಿಂದ ಕಾಳು ತಿನ್ನಲು ಹೋದವು. ಕೆಲವು ಬಲೆಯಲ್ಲಿ ಸಿಕ್ಕಿಕೊಂಡವು. ಚೀವ್ ಚೀವ್ ಎಂದು ಕೂಗಿಕೊಂಡವು. ಕೂಡಲೇ ಒಂದು ಉಪಾಯ ಮಾಡಿದವು. ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಅನಂತರ ಬೇರೆಡೆಗೆ ಹೋಗಿ ಉಪಾಯವಾಗಿ ಬಲೆಯಿಂದ ಹೊರ ಬಂದವು. ಮೊದಲನೇ ಪ್ರಶ್ನೆ, ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು? ಹೇಳಿ. ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು? ಉತ್ತರ, ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು. ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು. ಎರಡನೇದು, ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು? ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು? ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಓಕೆ ಚಿಲ್ಲ, ಒನ್ಸ್ ಅಗೇನ್ ಯು ಸಿ ಎವ್ರಿಥಿಂಗ್. ಈ ಪದ್ಯವನ್ನು ನೀವು ರಾಗವಾಗಿ ಹಾಡಬೇಕು. ನಾನು ನಿಮಗೆ ಕಳಿಸ್ತೇನೆ ಅದರದ್ದು ರಾಗ. ಮತ್ತೆ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿರಿ. ನೀಟಾಗಿ ನಿಮ್ಮ ಬುಕ್ಕಲ್ಲಿ, ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಫಸ್ಟ್ ನೀವು ಪದ್ಯವನ್ನು ಬರಿಬೇಕು. ನೀಟಾಗಿ ಹೊಸ ಪೇಜಲ್ಲಿ ಓಪನ್ ಮಾಡಿ ಯಾವ ದಿನ ನಾನು ವಿಡಿಯೋ ಕಳಿಸುತ್ತೇನೆ ಆ ದಿನದ ಡೇಟನ್ನು ಹಾಕಿ ಫಸ್ಟ್ ಪದ್ಯ, ನನ್ನ ದೇವರು ಪದ್ಯವನ್ನು ಬರಿಬೇಕು. ಬರೆದಾದ ನಂತರ ಕೇಳಿದ ಪದಗಳು ಅವುಗಳನ್ನು ಬರೆಯಿರಿ. ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ ಇವನ್ನು ಫಸ್ಟ್ ಇದು ಬರಿಬೇಕು. ಅದಾದ ನಂತರ ಓದಿ ತಿಳಿಯಿರಂತ ಬರಿಬೇಕು. ಅದಾದ ನಂತರ ಈ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿರಿ. ಇವು 3 ಪ್ರಶ್ನೆಗಳಿದ್ದಾವೆ. 3 ಪ್ರಶ್ನೆ ಬರಿಬೇಕಾದ್ರೆ ಫಸ್ಟ್ ಪ್ರಶ್ನೆ ಬರೆದು ಒಂದು ಲೈನ್ ಬಿಡಬೇಕು. ಪ್ರಶ್ನೆ ಉತ್ತರ ಆದ ನಂತರ ಒಂದು ಲೈನನ್ನು ಬಿಡಬೇಕು. ನಂತರ ಸೆಕೆಂಡ್ ಪ್ರಶ್ನೆ ಬರ್ಕೊಳ್ಬೇಕು. ನಂತರ ಅದ್ರ ಉತ್ತರ ಆದ ನಂತರ ಮತ್ತೆ ಒಂದು ಲೈನನ್ನು ನೀವು ಬಿಡಬೇಕಾಗ್ತದೆ. ಹೀಗೇನೆ ಪ್ರತಿಯೊಂದು ನೀವು ನೀಟಾಗಿ ಬರಿಬೇಕು. ಸೊ ಯಾವುದೇ ರೀತಿಯಾದಂಥ ಪೇಪರನ್ನು ಹರಿಯದೆ, ಪೇಪರನ್ನು ಹೊಲಸು ಮಾಡದೆ ನೀಟಾಗಿ ಗುಂಡಾಗಿ ದುಂಡಾಗಿ ನಿಮ್ಮ ಅಕ್ಷರಗಳು ಇರಬೇಕು. ಮತ್ತು ಅದು ನೀವು ನನಗೆ ಕಳಿಸಿ ಕೊಡಬೇಕು. ಸೊ ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವನು ಯಾರು? ಹಗಲಿನಲ್ಲಿ ನಮಗೆ ಬೆಳಕು ಕೊಡುವವನು ಸೂರ್ಯ. ಎರಡನೇ ಪ್ರಶ್ನೆ, ರೈತ ಎಲ್ಲಿ ದುಡಿಯುತ್ತಾನೆ? ರೈತ ಹೊಲದಲ್ಲಿ ದುಡಿಯುತ್ತಾನೆ. 3, ಯೋಧ ಏತಕ್ಕಾಗಿ ಶ್ರಮಿಸುತ್ತಿದ್ದಾನೆ? ಯೋಧ ದೇಶಕ್ಕಾಗಿ ಶ್ರಮಿಸುತ್ತಿದ್ದಾನೆ. ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು? ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು? ರಾತ್ರಿ ವೇಳೆ ನಮಗೆ ಬೆಳಕು ಕೊಡುವವನು ಚಂದ್ರ. ಭೂಮಿ ಏನನ್ನು ಹೊದ್ದು ನಿಂತಿದೆ? ಭೂಮಿ ಹಚ್ಚ ಹಸಿರನ್ನು ಹೊದ್ದು ನಿಂತಿದೆ. ವಿದ್ಯೆ ಕಲಿಸಿ ಯಾರು ಹಿತವ ನುಡಿವರು? ವಿದ್ಯೆ ಕಲಿಸಿ ಗುರುಗಳ ಹಿತವ ನುಡಿವರು. ಸೊ ಇದಾದ ನಂತರ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಯಾವ ಅಕ್ಷರ ಯಾವ ಪದ ಈ ಗುಂಪಿಗೆ ಸೇರಿಲ್ವೋ ಆ ಪದಗಳನ್ನು ನೀವು ಇಲ್ಲಿ ಬರಿಬೇಕು. ಮೊದಲನೇದು ಸೂರ್ಯ, ಚಂದ್ರ, ಗುಡ್ಡ, ನಕ್ಷತ್ರ. ಸೊ ಈ 4 ಪದಗಳಲ್ಲಿ
ಗುಡ್ಡ ಈ ಗುಂಪಿಗೆ ಸೇರುವುದಿಲ್ಲ, ಅದಕ್ಕಾಗಿ ಈ ಪದವನ್ನು ಇಲ್ಲಿ ಬರೆದಿದ್ದೇನೆ. ಸೊ ಅದು ಯಾವುದು ಗುಡ್ಡ. ಎರಡನೇದು ಬೆಳಕು, ಗಾಳಿ, ನೀರು ಮತ್ತು ರೈತ. ಸೊ ಈ 3 ಪದಗಳಿಗೆ ಈ ಪದ ಇದಕ್ಕೆ ಮ್ಯಾಚ್ ಆಗೋದಿಲ್ಲ, ಆದ್ದರಿಂದ ಈ ಪದಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ಸೊ ಮಾದರಿಯಂತೆ ಪದ ಬರೆಯಿರಿ. ಇಲ್ಲೊಂದು ಮಾದರಿ ಕೊಟ್ಟಿದ್ದಾರೆ. ಮಾದರಿ ಅಂತಂದರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬೆಟ್ಟ, ಗುಡ್ಡ, ಜೋಡಿ ಪದಗಳಂತ ಹೇಳ್ತೇವಲ್ಲ ಆ ರೀತಿ ಜೋಡಿ ಪದಗಳು. ಬೆಟ್ಟ, ಗುಡ್ಡ, ತಂದೆ, ತಾಯಿ, ಕಾಡು, ಮೇಡು, ಬಂಧು, ಬಳಗ. ಬೆಟ್ಟ, ಗುಡ್ಡ, ತಂದೆ, ತಾಯಿ, ಕಾಡು, ಮೇಡು, ಬಂಧು, ಬಳಗ. ಸೊ ಕೊನೆಯದಾಗಿ ಇಲ್ಲೊಂದು ಕತೆ ಕೊಟ್ಟಿದ್ದಾರೆ. ನಾನು ಅದು ಕತೆ ಆಲ್ರೆಡಿ ನಿಮಗೆ ಓದಿದ್ದೇನೆ, 3 ಸರಿ ಓದಿದ್ದೇನೆ. ಸೊ ಈ ಕಥೆಯನ್ನು ಓದಿಕೊಂಡು ನಾನಿಲ್ಲಿ ನಿಮಗೆ ಪ್ರಶ್ನೆ ಕೊಟ್ಟಿದ್ದೇನೆ. ನೀವು ಸಹ ಇದನ್ನು ಬರಿಬೇಕಾಗ್ತದೆ, ನೋಟ್ಸಲ್ಲಿ ಬರಿಬೇಕಾಗ್ತದೆ. ಮೊದಲನೇ ಪ್ರಶ್ನೆ, ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು? ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು. ಎರಡನೇ ಪ್ರಶ್ನೆ, ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು? ಎಲ್ಲ ಹಕ್ಕಿಗಳು ಸೇರಿ ಬಲೆಯನ್ನು ಎತ್ತಿಕೊಂಡು ಮೇಲಕ್ಕೆ ಹಾರಿದವು. ಸೊ ಡಿಯರ್ ಚಿಲ್ಡ್ರನ್, ಇಲ್ಲಿಗೆ ನಾವು ಏನು ಮಾಡ್ತೇವೆ, 8ನೇ ಪಾಠ ನನ್ನ ದೇವರ ಪಾಠವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತೇವೆ. ಥ್ಯಾಂಕ್ ಯು.